ಕೋಗಿಲು ಲೇಔಟ್ ವಿವಾದದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಕೆಲವರು ಅಂತೇಳಿ ಮಾಹಿತಿ ಇದೆ. ದುಡ್ಡು ಕಲೆಕ್ಟ್ ಯಾರು ಮಾಡಿಕೊಂಡು ಈ ಥರ ಇವರಿಗೆಲ್ಲ ಮನೆ ಕಟ್ಕೊಳ್ಳೋಕೆ ಹೇಳಿದ್ದಾರೋ ಕಟ್ಕೊಟ್ಟಿದ್ದಾರೋ ಅಂತಹವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತೀವಿ. ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಡಲಾಗ್ತಾ ಇದೆ ಅಷ್ಟೇ. ಕೆಲವರು ಮನೆ ಇದ್ರೂ ಬಂದಿಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಬಾಡಿಗೆ ಅಂತ ಸರ್ಕಾರಿ ಜಾಗದಲ್ಲಿ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ತಾತ್ಕಾಲಿಕವಾಗಿ ಅವರಿಗೆ ಊಟ ಮತ್ತು ಜಾಗ ಕೊಟ್ಟಿದ್ದೇವೆ. ಯಾರಿಗೆ ಮನೆ ಸೈಟ್ ಇಲ್ವೋ ಅಂತಹವರಿಗೆ ಮನೆ ಕೊಡ್ತೀವಿ. ಜಮೀರ್ ಅಹಮದ್ ಅವರು ಸಾಲ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. KC ವೇಣುಗೋಪಾಲ್ ಹಸ್ತಕ್ಷೇಪ ಇದೆ ಅಂತ ಹೇಳಿ BJP ಆರೋಪ ಮಾಡ್ತಾ ಇದೆ. ಅವರು ನಮ್ಮ ಲೀಡರು ಸ್ವಲ್ಪ ಸಲಹೆಗಳನ್ನು ಕೊಡ್ತಾರೆ. ಸಲಹೆ ಕೊಟ್ಟರೆ ಅದ್ರಲ್ಲಿ ತಪ್ಪಿದೆಯಾ ಅಂತ DCM ಕೇಳಿದ್ದಾರೆ. ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಇದ್ದಾರೆ, ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಬರ್ಕೊಡ್ತಾರೆ. ನಮ್ಗೆ ಯಾರು ಬರ್ಕೊಡ್ಬೇಕು, ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗೌರ್ಮೆಂಟ್ ಜಾಗಕ್ಕೆ ಮಾಡಿರುವಂತ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಯಾರಿಗೆ ಅನ್ಯಾಯ ಆಗಿದೆ, ಅಕಸ್ಮಾತ್ ಯಾರಿಗಾರು ಜಾಗ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ಒಂದು ಪಾಲಿಸಿ ಇದೆ ಅವ್ರಿಗೆಲ್ಲ ಮನೆ ಸೈಟ್ಗಳು ಕೊಡುವಂಥದ್ದು. ಈಗ ಚೀಫ್ ಮಿನಿಸ್ಟ್ರು ನನ್ನೆಲ್ಲ ಕರೆದಿದ್ದಾರೆ ಮೀಟಿಂಗ್ಗೆ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ಹೋಟೆಲ್ ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ದಿನಗಳಿಂದ ಮನೆಗಳಿಲ್ಲದೆ ನಿರಾಶ್ರಿತರಾಗಿಬಿಟ್ಟಿದ್ದಾರೆ ಜನ. 180ಕ್ಕೂ ಹೆಚ್ಚು ಜನ ಮನೆಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಶೆಡ್ನಲ್ಲಿ ಮನೆ ಪಾತ್ರೆ ಸರಂಜಾಮುಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಕೆಲವು ಮನೆಗಳು ಶನಿವಾರ ಅಥವಾ ಶುಕ್ರವಾರದಿಂದ ಹಾಕಿದ್ರು ಕೂಡ ಇನ್ನು ಕೆಲವರಿಗೆ ಮನೆಗಳಿಲ್ಲದೆ ಅಲ್ಲೂ ಕೂಡ ಒದ್ದಾಡ್ತಾ ಇದ್ದಾರೆ. TV5 ಎದುರುಗಡೆ ನಿರಾಶ್ರಿತರು ಅಳಲು ತೋಡ್ಕೊಂಡಿದ್ದಾರೆ. ನಾವು 15 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮೀಟರ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಇದೆ. ಕೆಲವರು ಆಟೋ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮಕ್ಕಳು ಹೆಂಗಸರು ಎಲ್ಲಿಗೆ ಹೋಗಬೇಕು ಹೇಳಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಮನೆ ಹೊಡೆದಾಕಿದ್ದಾರೆ. ನಾವು ಕಟ್ಟಿರೋ ಮನೆ ಕೂಡ ನ್ಯಾಯ ಕೊಡಿಸಿ. ನಮ್ದು ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ರೇಷನ್ ಕಾರ್ಡ್ ಎಲ್ಲ ಬರುತ್ತೆ ಅಲ್ವಾ? ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ. ನ್ಯಾಯ ಕೊಡಿಸಿ. ತುಂಬಾ ತೊಂದರೆ ಆಗ್ತಾ ಇದೆ. ಅವ್ರು ಮಾಡ್ತಾರೆ. ನೀರಿಲ್ಲ, ವಾಶ್ರೂಮ್ ಇಲ್ಲ, ಊಟ ಇಲ್ಲ, ಚಳಿ, ಗಾಳಿ, ಸ್ಮೆಲ್ಲು. ಹೇಗಿರಕ್ಕಾಗುತ್ತೆ ಹೇಳ್ರಿ ಜನ, ಬಡವ್ರ ಜನ. ನಾವು 40 ವರ್ಷದಿಂದ ಇಲ್ಲಿ ಇದ್ದೀವಿ ಸರ್. 40 ವರ್ಷದಿಂದ ಇದ್ದೀವಿ. ನಾವು ಕಟ್ಕೊಂಡಿದ್ರಿ ಹೇಳಿ ಇಲ್ಲಿ ಗೌರ್ಮೆಂಟ್ ಜಮೀನು ನೀವು ಖಾಲಿ ಮಾಡಿದ್ರೆ ನಾವು ಬರ್ತಾನೆ ಇರ್ಲಿಲ್ಲ. ಎಲ್ಲ ಕಟ್ಕೊಂಡು ಎಲ್ಲಾರು ಬರ್ತಾ ಇದ್ರು, ನೋಡ್ತಾ ಇದ್ರು. ಕರೆಂಟ್ ಅವ್ರು ಬರ್ತಾ ಇದ್ರು, ಎಲ್ಲಾರು ಬರ್ತಾ ಇದ್ರು. ಈಗ ನಿಮ್ಗೆ ನೋಟಿಸ್ ಏನು ಕೊಟ್ಟಿತ್ತಾ? ಎಲ್ಲ ಸುಳ್ಳು ಸರ್, ಏನು ಕೊಡ್ಲಿಲ್ಲ ನೋಟಿಸ್. ಕೆಲವು ಮನೆಗಳು ಕೊಟ್ಟಿದ್ದೇವೆ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ಅನ್ನೋ ಮಾಹಿತಿ ಇದೆ. ಇಲ್ಲ ಯಾರು ಕೊಡ್ಲಿಲ್ಲ ಸರ್. ಇಲ್ಲಿ ಬಾತ್ರೂಮಿನ ಕಷ್ಟ ಐತೆ, ಡೆಲಿವರಿ ಆಗಿರೋ ಹೆಂಗಸರಿಗೆ ಕಷ್ಟ ಐತೆ. ಈ ಫಕೀರ್ ಲೇಔಟ್ ಸುಮಾರು 30-35 ವರ್ಷದಿಂದ ಜೀವನ ಮಾಡ್ತಾರೆ. ಒಬ್ಬೊಬ್ರು ಭಿಕ್ಷೆ ಬಿಡ್ತಾರೆ, ಒಬ್ಬೊಬ್ರು ಜಿಳ್ಳೆ ಅದು ಇದು ಔಷಧಿ ಹೊಡೆಯಕ್ಕೆ ಹೋಗ್ತಾರೆ. ಅವ್ರಿಗೆ ತುಂಬ ಮಕ್ಕಳಿದ್ದಾರೆ ನಮ್ಗೆಲ್ಗ.